ನಮ್ಮ ಮೊದಲನೇ ನ್ಯೂಸ್ ಬಂದು ರೀಸೆಂಟ್ ಆಗಿ ಬರ್ತಿರುವಂತ ರಿಪೋರ್ಟ್ಸ್ ಗಳ ಪ್ರಕಾರ ಅನಿರುದ್ಧ್ ರವಿಚಂದರ್ ಅವರು ಟಾಕ್ಸಿಕ್ ಮೂವಿಲಿ ಮ್ಯೂಸಿಕ್ ಕಂಪೋಸ್ ಅನ್ನ ಮಾಡ್ತಿದಾರಂತೆ. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಅನಿರುದ್ಧ್ ಅವರು ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಫೇಮಸ್ ಆಗಿರುವಂತ ಜೈಲರ್, ಕೂಲಿ, ಮಾಸ್ಟರ್ ಹಾಗೆ ಲಿಯೋನ್ ಅಂತ ದೊಡ್ಡ ಮೂವಿಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಇವ್ರೆ. ನನಗನ್ಸೋ ಪ್ರಕಾರ ಒಳ್ಳೆ ಚಾಯ್ಸ್. ಟಾಕ್ಸಿಕ್ ನಂತಹ ದೊಡ್ಡ ಮೂವಿನ ಫುಲ್ ಆಫ್ ಮಾಡುವಂತ ಸ್ಟ್ರೆಂತ್ ಇವರಿಗೆ ಇದೆ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಮೊದಲನೇ ಮೂವಿ ಇವರದ್ದು. ಅದ್ರ ಜೊತೆ ಮತ್ತೊಂದು ವಿಷಯ ಏನು ಅಂತಂದ್ರೆ ನಮ್ಮ ಕನ್ನಡ ಆಕ್ಟ್ರೆಸ್ ಆಗಿರುವಂತ ರುಕ್ಮಿಣಿ ವಸಂತ್ ಅವರು ಕೂಡ ಟಾಕ್ಸಿಕ್ ಮೂವಿ ಸೆಟ್ ನ ಜಾಯ್ನ್ ಆಗಿದಾರಂತೆ. ಈಗಾಗಲೇ ನಾವಿವ್ರನ್ನ ಭೈರತಿ ರಣಗಲ್ ಹಾಗೆ ಬಗೀರನ್ ಅಂತ ಬ್ಲಾಕ್ ಬಸ್ಟರ್ ಮೂವಿಗಳಲ್ಲಿ ಹೀರೋಯಿನ್ ಆಗಿ ನೋಡಿದೀವಿ. ನೋಡೋಣ ಈ ಮೂವಿಲಿ ಯಾವ ತರ ಕ್ಯಾರೆಕ್ಟರ್ ಇರುತ್ತೆ ಅಂತ. ನಮ್ಮ ಮುಂದಿನ ನ್ಯೂಸ್ ಬಂದು ಮಹಾವತಾರ ನರಸಿಂಹ ಕಡೆಯಿಂದ. ಈ ಮೂವಿಯ ಕಲೆಕ್ಷನ್ ಕಡೆಗೆ ಬಂತು ಅಂತಂದ್ರೆ ರಿಲೀಸ್ ಆಗಿ 24 ದಿನಕ್ಕೆ ಒಟ್ಟು 250 ಕೋಟಿಗೂ ಜಾಸ್ತಿ ಕಲೆಕ್ಷನ್ ನ ಮಾಡಿದೆ. ಅಷ್ಟಲ್ದೆ ಒಂದಾದ್ಮೇಲೆ ಒಂದೊಂದು ರೆಕಾರ್ಡ್ಸ್ ಗಳನ್ನ ಬ್ರೇಕ್ ಮಾಡ್ತಾನು ಕೂಡ ಹೋಗ್ತಿದೆ. ಈಗ ನಮ್ಮ ಇಡೀ ಇಂಡಿಯಾದಲ್ಲಿ ಒಂದು ಆನಿಮೇಟೆಡ್ ಮೂವಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿದೆ ಅಂತಂದ್ರೆ ಅದು ಇದೇನೆ. ಇನ್ನು ಆಶ್ಚರ್ಯ ಪಡುವಂತ ವಿಷಯ ಏನು ಅಂತಂದ್ರೆ ಈ ಮೂವಿ ರಿಲೀಸ್ ಆದ್ಮೇಲೆ ಕೂಲಿ ರಿಲೀಸ್ ಆಯ್ತು, ವಾರ್ 2 ರಿಲೀಸ್ ಆಯ್ತು, ಹಾಗೆ ತೆಲುಗು ಇಂಡಸ್ಟ್ರಿಯಿಂದ ಕಿಂಗ್ಡಮ್ ಅನ್ನೋ ಒಂದು ಮೂವಿನೂ ಕೂಡ ರಿಲೀಸ್ ಆಯ್ತು. ಆದ್ರೆ ಅವುಗಳಿಂದ ಮಹಾವತಾರ ನರಸಿಂಹ ಮೂವಿಗೆ ಯಾವುದೇ ತರದ ಎಫೆಕ್ಟ್ ಆಗಿಲ್ಲ. ಇದು ಮಾಡ್ತಿರುವಂತ ಕಲೆಕ್ಷನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ತಿದೆ. ಹೇಳಬೇಕು ಅಂತಂದ್ರೆ ದಿನ ಜಾಸ್ತಿ ಆಗ್ತಿದೆ. ನೀವಿನ್ನು ನೋಡಿಲ್ಲ ಅಂತಂದ್ರೆ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀನಿ, ಹೋಗಿ ಥಿಯೇಟರ್ ನಲ್ಲಿ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಿ. ನಂತರ ನಮ್ಮ ಮುಂದಿನ ನ್ಯೂಸ್ ಬಂದು ಕಾಂತಾರ ಮೂವಿ ಕಡೆಯಿಂದ. ನಾವು 2027ರಲ್ಲಿ ರಿಲೀಸ್ ಆಗಿರುವಂತ ಕಾಂತಾರ ಮೂವಿನ ಏನ್ ನೋಡಿದೀವಿ ಅದಕ್ಕೂ ಮೊದಲೇ ನಡೆದಿರೋ ಕತೆ ಅಂತ ಪ್ರೀಕ್ವಲ್ ಮೂವಿಯಾಗಿ ಕಾಂತಾರ ಚಾಪ್ಟರ್ 1 ಮೂವಿನ ಅಕ್ಟೋಬರ್ 2ಕ್ಕೆ ರಿಲೀಸ್ ಮಾಡ್ತಿದ್ದಾರೆ. ಅದು ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಇಲ್ಲಿ ವಿಷಯ ಏನು ಅಂತಂದ್ರೆ ಈ ಕಾಂತಾರ ಚಾಪ್ಟರ್ 1ಗೂ ಕೂಡ ಸೀಕ್ವಲ್ ಆಗಿ ಅಂದ್ರೆ ಕಾಂತಾರ ಚಾಪ್ಟರ್ 2 ನ ರೆಡಿ ಮಾಡ್ಕೊಳ್ತಿದಾರಂತೆ. ಇದೇನಾದ್ರೂ ನಿಜ ಆಯ್ತು ಅಂತಂದ್ರೆ ಕಾಂತಾರ ಫ್ರಾಂಚೈಸ್ ನಲ್ಲಿ ಒಟ್ಟು 3 ಮೂವಿಗಳಾಗ್ತವೆ. ಇನ್ನು ಮುಂದಿನ ನ್ಯೂಸ್ ಬಂದು ನಮ್ಮ ಯಶ್ ಅವರು ರಾವಣನಾಗಿ ಪ್ಲೇ ಮಾಡ್ತಿರುವಂತ ರಾಮಾಯಣ ಮೂವಿ ಕಡೆಯಿಂದ. ಈ ಮೂವಿಯಿಂದ ಮಲ್ಟಿಪಲ್ ಆಗಿರುವಂತ ಅಪ್ಡೇಟ್ಸ್ ಗಳು ಬಂದಿದಾವೆ. ಅದರಲ್ಲಿ ಮೊದಲನೇದು ಏನು ಅಂತಂದ್ರೆ ಈ ಮೂವಿಲಿ ಯಾವುದೇ ತರದ ಸಾಂಗ್ಸ್ ಗಳು ಇರೋದಿಲ್ವಂತೆ. ಬದಲಾಗಿ ಶ್ಲೋಕಗಳು ಹಾಗೆ ಭಜನೆಗಳು ಇರ್ತವೆ. ಶ್ಲೋಕ ಭಜನೆ ಅಂತಂದ್ರೆ ಹಳೆ ಕಾಲ ತರ ಇರುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮ್ಯೂಸಿಕ್ ಅಂತಾನೆ ಹಾಲಿವುಡ್ ಇಂದ ಗ್ರೇಟೆಸ್ಟ್ ಮ್ಯೂಸಿಷಿಯನ್ ಆಗಿರುವಂತ ಹ್ಯಾನ್ಸ್ ಜಿಮರ್ ನ ಕರ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಯೂನಿಕ್ ಆಗಿ ಏನಾದ್ರೂ ಮಾಡೇ ಮಾಡ್ತಾರೆ, ಇದಂತೂ ಗ್ಯಾರಂಟಿ. ನಂತರ ಇನ್ನೊಂದು ನ್ಯೂಸ್ ಏನು ಅಂತಂದ್ರೆ ಯಶ್ ಅವರು ಪ್ಲೇ ಮಾಡ್ತಿರುವಂತ ರಾವಣನ ಕ್ಯಾರೆಕ್ಟರ್ ಗೆ ರಾಮಾಯಣ ಪಾರ್ಟ್ 1 ನಲ್ಲಿ ಬರೀ 15 ನಿಮಿಷ ಸ್ಕ್ರೀನ್ ಟೈಮ್ ಅಷ್ಟೇ ಅಂತೆ. ಅಂದ್ರೆ ಯಶ್ ಅವರು ಈ ಮೂವಿಲಿ ಕಾಣಿಸ್ಕೊಳ್ಳೋದು ಬರೀ 15 ನಿಮಿಷ ಅಷ್ಟೇ. ಯಾಕೆಂತಂದ್ರೆ ರಾವಣನ ಕ್ಯಾರೆಕ್ಟರ್ ಜಾಸ್ತಿ ಕಾಣಿಸ್ಕೊಳ್ಳೋದು ಪಾರ್ಟ್ 2 ಲಿ. ಇದೇ ಮೂವಿ ಕಡೆಯಿಂದ ಅಂದ್ರೆ ರಾಮಾಯಣ ಪಾರ್ಟ್ 1 ಕಡೆಯಿಂದ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ನ್ಯೂಸ್ ಏನು ಅಂತಂದ್ರೆ ಈ ಮೂವಿ ಶುರು ಆಗೋದು ರಾವಣನ ತಾತನಾಗಿರುವಂತ ಸುಮಲಿ ಹಾಗೆ ಇಂದ್ರದೇವನ ಮಧ್ಯೆ ನಡೆಯುವಂತ ಒಂದು ದೊಡ್ಡ ಫೈಟ್ ನ ಜೊತೆ. ಈ ನ್ಯೂಸ್ ಅನ್ನ ಸುಮಲಿ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರುವಂತ ಚೇತನ್ ಹನ್ಸ್ರಾಜ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ನಮ್ಮ ಕನ್ನಡದ ಮತ್ತೊಂದು ಬ್ಲಾಕ್ ಬಸ್ಟರ್ ಮೂವಿ ಆಗಿರುವಂತ ಸೂ ಫ್ರಮ್ ಸೋ ಮೂವಿಯ ಕಲೆಕ್ಷನ್ ಕಡೆಗೆ ಬಂತು ಅಂತಂದ್ರೆ ರಿಲೀಸ್ ಆಗಿ 24 ದಿನಕ್ಕೆ 105ರಿಂದ 115 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಮೂವಿ ಟೀಮ್ ನವರೇ ಅಫಿಷಿಯಲ್ ಆಗಿ ರಿವೀಲ್ ಮಾಡಿರೋ ಪ್ರಕಾರ ಬಜೆಟ್ ಇದ್ದಿದ್ದು 5ರಿಂದ 6 ಕೋಟಿ ಅಷ್ಟೇ. ಇಷ್ಟು ಸಣ್ಣ ಬಜೆಟ್ ನಲ್ಲಿ ಇಷ್ಟೊಂದು ದೊಡ್ಡ ಕಲೆಕ್ಷನ್ ಮಾಡಿರೋದು ಟ್ರೂಲಿ ಇಂಪ್ರೆಸಿವ್. ಇನ್ನು ಎಸ್ ರಾಜಮೌಳಿ ಅವರ ಮುಂದಿನ ಮೂವಿ ಆಗಿರುವಂತ SSMB 29 ಕಡೆಗೆ ಬಂತು ಅಂತಂದ್ರೆ ಮೂವಿ ಟೀಮ್ ನವರು ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ ನ ರಿಲೀಸ್ ಮಾಡೋದ್ರ ಜೊತೆಗೆ ಅನೌನ್ಸ್ ಮಾಡಿದ್ದಾರೆ 2025 ನವೆಂಬರ್ ತಿಂಗಳಲ್ಲಿ ಮೂವಿ ಕಡೆಯಿಂದ ದೊಡ್ಡದಾಗಿ ಏನನ್ನು ರಿವೀಲ್ ಮಾಡ್ತೀವಿ. ಇದುವರೆಗೂ ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲಿ ಆ ರೀತಿ ಯಾರು ಕೂಡ ರಿವೀಲ್ ಮಾಡಿಲ್ಲ ಅಂತ. ನೋಡೋಣ ಅಂತದನ್ನ ಏನ್ ರಿವೀಲ್ ಮಾಡ್ತಾರೆ ಅಂತ. ಅಂದಂಗೆ ಮತ್ತೊಂದು ವಿಷಯ ಏನು ಅಂತಂದ್ರೆ ಈ ಮೂವಿಗೆ ಇನ್ನೂ ಕೂಡ ಹೆಸರನ್ನ ಇಟ್ಟಿಲ್ಲ. ವರ್ಕಿಂಗ್ ಟೈಟಲ್ ಅಂತ SSMB 29 ಅಂತ ಇಟ್ಟಿರೋದಷ್ಟೇ. ಇನ್ನು ಮುಂದಿನ ನ್ಯೂಸ್ ಬಂದು ಸನ್ ಪಿಕ್ಚರ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿರೋ ಅಟ್ಲಿ ಹಾಗೆ ಅಲ್ಲು ಅರ್ಜುನ್ ಅವರ ನೆಕ್ಸ್ಟ್ ಮೂವಿ ಕಡೆಯಿಂದ. ಈ ಮೂವಿನ ಅನೌನ್ಸ್ ಮಾಡೋದಕ್ಕೆ ಒಂದು ಅನೌನ್ಸ್ಮೆಂಟ್ ವಿಡಿಯೋನ ಬಿಟ್ಟಿದ್ರು. ಅದರಿಂದ ನಮ್ಗೆ ಗೊತ್ತಾಗಿತ್ತು ಈ ಮೂವಿಲಿ VFX ಹಾಗೆ CGI ಹೆವಿ ಆಗಿರುತ್ತೆ ಅಂತ. ಯಾಕೆಂತಂದ್ರೆ ಆ ವಿಡಿಯೋದಲ್ಲಿ ತೋರಿಸಿರೋ ಪ್ರಕಾರ ಈ ಮೂವಿಗೋಸ್ಕರ ಹಾಲಿವುಡ್ ನ ದೊಡ್ಡ ಸ್ಟುಡಿಯೋಸ್ ಗಳ ಜೊತೆ ಕೊಲಾಬರೇಟ್ ಆಗ್ತಿದ್ದಾರೆ. ಅಲ್ಲು ಅರ್ಜುನ್ ಗೊತ್ತು, ಅಟ್ಲಿ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಅದನ್ನು ಕೂಡ ಒಂದ್ಸಲ ಹೇಳ್ಬಿಡ್ತೀನಿ. ಇವರೊಬ್ರು ದೊಡ್ಡ ಡೈರೆಕ್ಟರ್. ರೀಸೆಂಟ್ ಆಗಿ ಶಾರುಖ್ ಖಾನ್ ಅವರ ಜೊತೆ ಸೇರಿ ಜವಾನ್ ಅನ್ನೋ ಒಂದು ಮೂವಿನ ರಿಲೀಸ್ ಮಾಡಿದ್ರು. ಅದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 1000 ಕೋಟಿ ಹತ್ರ ಕಲೆಕ್ಷನ್ ಮಾಡಿತ್ತು. ಅಷ್ಟೇ ಅಲ್ಲದೆ ತಲಪತಿ ವಿಜಯ್ ಅವರ ಬಿಗಿಲ್ ಮೂವಿನೂ ಕೂಡ ಇವರೇ ಡೈರೆಕ್ಟ್ ಮಾಡಿದ್ದು. ಈಗ ಅಲ್ಲು ಅರ್ಜುನ್ ಹಾಗೆ ಅಟ್ಲಿ ಅವರ ಈ ಮೂವಿಗೂ ಕೂಡ 600 ಕೋಟಿ ಬಜೆಟ್ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಈ ಮೂವಿ ಯಾವ ರೀತಿ ಮೂಡ್ ಬರುತ್ತೆ ಅಂತ. ಇನ್ನು ಮುಂದಿನ ನ್ಯೂಸ್ ಬಂದು ಕನ್ನಡ ಇಂಡಸ್ಟ್ರಿಯ ಮತ್ತೊಂದು ಹೊಸ ಮೂವಿ ಕಡೆಯಿಂದ. PRK ಆಡಿಯೋ ಚಾನಲ್ ನಲ್ಲಿ ರಿಪ್ಪನ್ ಸ್ವಾಮಿ ಅನ್ನೋ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ಈ ಮೂವಿಲಿ ಮೇನ್ ಲೀಡ್ ರೋಲ್ ಅನ್ನ ಪ್ಲೇ ಮಾಡ್ತಿರೋದು ವಿಜಯ್ ರಾಘವೇಂದ್ರ ಅವರು. ನನ್ಗನ್ಸೋ ಪ್ರಕಾರ ಇದುವರೆಗೂ ಇವರು ಮಾಡಿರುವಂತ ಮೂವಿಗಳಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಪಾತ್ರ ಇದು. ಟ್ರೈಲರ್ ಇಂದ ನಮ್ಗೆ ಗೊತ್ತಾಗ್ತಿದೆ
ಹೇಳ್ತಿದೆ ಈ ಮೂವಿಲಿ ಮಿಸ್ಟರಿ ಥ್ರಿಲ್ಲರ್ ನ ಜೊತೆ ವೈಲೆನ್ಸ್ ಕೂಡ ಇರುತ್ತೆ ಅಂತ. ಇಂಥ ಮೂವಿನ ನಿಮ್ಗೆ ನೋಡೋದಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಇದೇ ತಿಂಗಳು ಅಂದ್ರೆ ಆಗಸ್ಟ್ 29ರಂದು ರಿಲೀಸ್ ಆಗ್ತಿದೆ. ಥಿಯೇಟರ್ ನಲ್ಲೇ ಹೋಗಿ ನೋಡಿ ಎಂಜಾಯ್ ಮಾಡಿ. ಹಾಗೆ ಇನ್ನ ರಜನಿಕಾಂತ್ ಅವರ ಕೂಲಿ ಮೂವಿಯ ಕಲೆಕ್ಷನ್ ಕಡೆಗೆ ಬಂತು ಅಂತಂದ್ರೆ ರಿಲೀಸ್ ಆಗಿ 6 ದಿನಕ್ಕೆ 417ರಿಂದ 418 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಹೇಳ್ಬೇಕು ಅಂತಂದ್ರೆ ಈ ಮೂವಿ ಜೊತೆ ಋತಿಕ್ ರೋಷನ್ ಹಾಗೆ ಜೂನಿಯರ್ NTR ಅವರ ವಾರ್ 2 ಮೂವಿನೂ ಕೂಡ ಕ್ಲಾಶ್ ಆಗಿತ್ತು. ಕ್ಲಾಶ್ ಆಗಿನೂ ಕೂಡ ಬರೀ 6 ದಿನಕ್ಕೆ ಇಷ್ಟೊಂದು ಕಲೆಕ್ಷನ್ ಮಾಡಿರೋದು ಗ್ರೇಟ್ ಅಂತಾನೆ ಹೇಳ್ಬೋದು. ಅಂದಂಗೆ ಮೂವಿಯ ಬಜೆಟ್ ಇದ್ದಿದ್ದು 350ರಿಂದ 400 ಕೋಟಿ. ನೋಡೋಣ ಇನ್ನು ಮುಂದೆ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ. ಆಗಾಗ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ. ನೀವು ಕೂಲಿ ಮೂವಿನ ನೋಡಿದಿರಾ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ಹೇಗೆ ಅನಿಸ್ತು ಅಂತ. ಇಷ್ಟೇ ಇವತ್ತಿನ ನ್ಯೂಸ್ಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.